ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಜ್ಯುಯೋದ ಯೂಟ್ಯೂಬ್ ಚಾನಲ್. ನಾವೀಗ ಮೈಕ್ರೋ ಕಂಟ್ರೋಲ್ ಮಾಡ್ಯೂಲ್ 1ನ ನಾವು ಒಂದು ಶಾರ್ಟಲ್ಲಿ ನೋಡ್ಕೊಂಡು ಹೋಗೋಣ. ಇಂಪಾರ್ಟೆಂಟ್ ಕ್ವೆಶನ್ನು, ಒಂದೇ ದಿನ ಗ್ಯಾಪ್ ಇರೋದ್ರಿಂದ ಇಷ್ಟು ಓದಿದ್ರೆ ಸಾಕು. ಮೊದಲನೇ ಕ್ವೆಶನ್ ಏನು, ಡಿಫ್ರೆನ್ಸ್ ಬಿಟ್ವೀನ್ ದಿ ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ ಅಂತ ಕೇಳ್ತಾರೆ. ಆವಾಗ ನೀವು ಏನು ಬರೀಬೇಕಾಗುತ್ತೆ ಅಂತ ಅಂದರೆ, ಇದು 10 ಮಾರ್ಕ್ಸ್ ಕ್ವೆಶನ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ 10 ಪಾಯಿಂಟ್ಸ್ನ ನೀವು ಬರೀಲೇಬೇಕು. ಮೊದಲನೇದೇನು, ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್. ಮೈಕ್ರೋ ಪ್ರೊಸೆಸರ್ ಈಸ್ ಅ ಸೆಂಟರ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್. ಇಟ್ ಈಸ್ ಅ ಎಂಬೆಡೆಡ್ ಸಿಸ್ಟಮು. ಮೈಕ್ರೋ ಕಂಟ್ರೋಲರು ಎಂಬೆಡೆಡ್ ಸಿಸ್ಟಮ್ ಆಗಿದೆ, ಮೈಕ್ರೋ ಪ್ರೊಸೆಸರು ಕಂಪ್ಯೂಟರ್ ಸಿಸ್ಟಮ್ ಆಗಿದೆ. ಆ್ಯಂಡ್ ಮೆಮೊರಿ IO ಕಾಂಪೊನೆಂಟ್ಸ್ ಆರ್ ಕನೆಕ್ಟೆಡ್ ಎಕ್ಸ್ಟರ್ನಲಿ ಟು ಇಟ್. ಮೈಕ್ರೋ ಪ್ರೊಸೆಸರಲ್ಲಿ ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಆಗಿರುತ್ತೆ, ಆ್ಯಂಡ್ ಮೈಕ್ರೋ ಕಂಟ್ರೋಲರಲ್ಲಿ ಇಂಟರ್ನಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಮೈಕ್ರೋ ಪ್ರೊಸೆಸರಲ್ಲಿ ಲಾರ್ಜ್ ಸರ್ಕ್ಯೂಟ್ ಇರುತ್ತೆ, ಆ್ಯಂಡ್ ಮೈಕ್ರೋ ಕಂಟ್ರೋಲರಲ್ಲಿ ಸ್ಮಾಲ್ ಸರ್ಕ್ಯೂಟ್ ಇರುತ್ತೆ. ಮೈಕ್ರೋ ಪ್ರೊಸೆಸರಲ್ಲಿ ಇಟ್ ಹ್ಯಾಸ್ ಅ ಹೈ ಕಾಸ್ಟ್ ಆ್ಯಂಡ್ ಇದರಲ್ಲಿ ಲೋ ಕಾಸ್ಟ್ ಇರುತ್ತೆ. ಅಪ್ಲಿಕೇಶನ್ಸ್, ಲ್ಯಾಪ್ಟಾಪ್ಸ್ ಆ್ಯಂಡ್ ಕಂಪ್ಯೂಟರ್ಸಲ್ಲಿ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮೈಕ್ರೋ ಕಂಟ್ರೋಲರ್ನ ಓವ್ಯಾನ್ ಆಗಿರ್ಬೋದು, ವಾಷಿಂಗ್ ಮಷೀನಲ್ಲಿ ಆ್ಯಂಡ್ AC, ರೆಫ್ರಿಜರೇಟರಲ್ಲಿ ಯೂಸ್ ಮಾಡ್ತೀವಿ. ಮೈಕ್ರೋ ಪ್ರೊಸೆಸರು ಜನರಲ್ ಪರ್ಪಸ್ಸಾಗಿ ಯೂಸ್ ಮಾಡ್ತಾರೆ, ಆ್ಯಂಡ್ ಇದನ್ನು ಸ್ಪೆಸಿಫಿಕ್ ಅಪ್ಲಿಕೇಶನಿಗೆ ಮಾತ್ರ ಮೈಕ್ರೋ ಕಂಟ್ರೋಲ್ನ ಯೂಸ್ ಮಾಡ್ತೀವಿ. ಮೈಕ್ರೋ ಪ್ರೊಸೆಸರ್ ಏನಿದೆಯಲ್ಲ, ಅದು ಹ್ಯಾಸ್ ಲೆಸ್ ನಂಬರ್ ಆಫ್ ರಿಜಿಸ್ಟರ್ ಇರುತ್ತೆ. ಇದರಲ್ಲಿ ಮೋರ್ ನಂಬರ್ ಆಫ್ ರಿಜಿಸ್ಟರ್ ಇರುತ್ತೆ. ಯಾವುದರಲ್ಲಿ? ಮೈಕ್ರೋ ಕಂಟ್ರೋಲರಲ್ಲಿ. ಆ್ಯಂಡ್ ಮೈಕ್ರೋ ಪ್ರೊಸೆಸರಲ್ಲಿ RAM, ROM ಆ್ಯಂಡ್ ಅದರ್ IO ಪೆರಿಫೆರಲ್ಸ್ ಆರ್ ಆಬ್ಸೆಂಟ್ ಆಫ್ ಟು ದಿ ಕನೆಕ್ಟೆಡ್ ಎಕ್ಸ್ಟರ್ನಲ್ಲಿ. ಈ ಮೈಕ್ರೋ ಪ್ರೊಸೆಸರಲ್ಲಿ, ಮೈಕ್ರೋ ಕಂಟ್ರೋಲರಲ್ಲಿ RAM, ROM ಆ್ಯಂಡ್ ಅದರ್ IO ಪೆರಿಫೆರಲ್ಸ್ ಆರ್ ಪ್ರೆಸೆಂಟ್. ಸೇಮ್ ಚಿಪ್ಪಲ್ಲೇ ಇರುತ್ತೆ. ಇಟ್ ಹ್ಯಾಸ್ ಎಕ್ಸ್ಟರ್ನಲ್ ಮೈಕ್ರೋಪ್ರೊಸೆಸರಲ್ಲಿ ಇಟ್ ಹ್ಯಾಸ್ ಅ ಎಕ್ಸ್ಟರ್ನಲ್ ಬಸ್ ವಿಚ್ ಇಂಟರ್ಫೇಸ್ ವಿತ್ ದಿ ಡಿವೈಸಸ್. ಮತ್ತು ಮೈಕ್ರೋ ಕಂಟ್ರೋಲರಲ್ಲಿ ಇಂಟರ್ನಲ್ ಕನೆಕ್ಟಿವಿಟಿ ಆಫ್ ಎ ಬಸ್ ಫಾರ್ ಕಮ್ಯುನಿಕೇಷನ್ ಇರುತ್ತೆ. ಇಟ್ ಈಸ್ ಅ ಕಾಂಪ್ಲೆಕ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಆದರೆ ಇದು ಸಿಂಪಲ್ ಆ್ಯಂಡ್ ಅಫೋರ್ಡಬಲ್ ಆಗಿರುತ್ತೆ. ಇಟ್ ಹ್ಯಾಸ್ ಲೋ ಸ್ಪೀಡ್ ಆ್ಯಂಡ್ ಇಟ್ ಹ್ಯಾಸ್ ಹೈ ಸ್ಪೀಡ್. ಇಟ್ ರಿಕ್ವೈರ್ಸ್ ಮೋರ್ ಇನ್ಸ್ಟ್ರಕ್ಷನ್ಸ್, ಇಟ್ ರಿಕ್ವೈರ್ಸ್ ಲೆಸ್ ಇನ್ಸ್ಟ್ರಕ್ಷನ್ಸ್. ಇದು ನೋಡಿ, ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ದು ಡಿಫ್ರೆನ್ಸ್ ಬಿಟ್ವೀನ್ ಅಂತ ಕೇಳಿದ್ರೆ ನೀವು 10 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಬರೆಯಿದ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೀಟಾಗಿ ಇದನ್ನು ಓದ್ಕೊಳ್ಳಿ. ಇದ್ರ ನೋಟ್ಸ್ ಏನಾದರೂ ಬೇಕು ಅಂತ ಅಂದರೆ ವಿದ್ಯಾರಿ ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ, ಯು ಕ್ಯಾನ್ ಬೈ. ಮೈಕ್ರೋ ಪ್ರೊಸೆಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ದು ನೋಡಿ, ಡಯಾಗ್ರಾಮ್ ಯಾವ ಥರ ಇದೆ ಅಂದರೆ ಈ ಥರ ಬರೀಬೇಕು. ಕಂಟ್ರೋಲ್ ಯೂನಿಟ್ಟು, ALU ಆ್ಯಂಡ್ CPU ರಿಜಿಸ್ಟರ್ಸ್ ಎಲ್ಲ ಒಂದು ಇದರಲ್ಲಿ ಅಲೈನ್ ಆದರೆ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಮತ್ತು ಮೈಕ್ರೋ ಕಂಟ್ರೋಲರ್ ಹೆಂಗೆ CPU, IO ಡಿವೈಸಸ್ಸು, RAM, ROM ಎಲ್ಲ ಕೂಡ ಒಂದೇ ಇದರಲ್ಲಿ ಅಲೈನ್ ಆಗಿದೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ನೀವು CISC ಆ್ಯಂಡ್ RISCದು ಡಿಫ್ರೆನ್ಸ್ ಕೇಳ್ತಾರೆ. CISCದು ಮೊದಲು ನೋಡ್ಕೊಂಬಿಡೋಣ. ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ಸ್ ಟೇಕಿಂಗ್ ಮಲ್ಟಿಪಲ್ ಕ್ಲಾಕು. ಇದು ಜಾಸ್ತಿ ಮಲ್ಟಿಪಲ್ ಕ್ಲಾಕ್ ತೊಗೊಳುತ್ತೆ. ಇದು ಸಿಂಪಲ್ ಇನ್ಸ್ಟ್ರಕ್ಷನ್. RISC ಆಗಿರೋದು ಸಿಂಪಲ್ ಇನ್ಸ್ಟ್ರಕ್ಷನ್ ಟೇಕಿಂಗ್ ಸಿಂಗಲ್ ಕ್ಲಾಕ್. ಓಕೆನಾ? ಎಂಪಥೈಸಸ್ ಆನ್ ಹಾರ್ಡ್ವೇರ್, ಕಾಂಪ್ಲೆಕ್ಸಿಟಿ ಇನ್ ದಿ ಮೈಕ್ರೋ ಪ್ರೋಗ್ರಾಮ್ ಪ್ರೊಸೆಸರ್. RISCಗೆ ಬಂದರೆ ಎಂಪಥೈಸಿಸ್ ಆನ್ ದಿ ಸಾಫ್ಟ್ವೇರ್, ಕಾಂಪ್ಲೆಕ್ಸಿಟಿ ಇನ್ ದಿ ಕಂಪ್ಯೂಟರು. ನೆಕ್ಸ್ಟು CISCಗೆ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್ ಬೈ ದಿ ಮೈಕ್ರೋ ಪ್ರೋಗ್ರಾಮ್ ಅಥವಾ ಮೈಕ್ರೋ ಪ್ರೊಸೆಸರು. ಇದರಲ್ಲಿ RISCನಲ್ಲಿ ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್ ಬೈ ದಿ ಹಾರ್ಡ್ವೇರ್ ಆಗಿರುತ್ತೆ. ಇದರಲ್ಲಿ ವೇರಿಯಬಲ್ ಫಾರ್ಮ್ಯಾಟ್ ಇನ್ಸ್ಟ್ರಕ್ಷನ್ಸ್, ಸಿಂಗಲ್ ರಿಜಿಸ್ಟರ್ ಸೆಟ್ ಆ್ಯಂಡ್ ಮೆನಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದರಲ್ಲಿ ಫಿಕ್ಸ್ಡ್ ಫಾರ್ಮ್ಯಾಟ್ ಇನ್ಸ್ಟ್ರಕ್ಷನ್, ಮಲ್ಟಿಪಲ್ ರಿಜಿಸ್ಟರ್ ಸೆಟ್ ಆ್ಯಂಡ್ ಫ್ಯೂ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನೆಕ್ಸ್ಟು CISCಗೆ ಬಂದರೆ ಮೆನಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೆನಿ ಅಡ್ರೆಸ್ಸಿಂಗ್ ಮೋಡ್ಸ್ ಇದ್ದರೆ, ಇದರಲ್ಲಿ ಫಿಕ್ಸ್ಡ್ ಇನ್ಸ್ಟ್ರಕ್ಷನ್, ಫ್ಯೂ ಅಡ್ರೆಸ್ಸಿಂಗ್ ಮೋಡ್ಸ್ ಇರುತ್ತೆ. ಕಂಡೀಷನಲ್ ಜಂಪ್ ಈಸ್ ಯೂಶ್ವಲಿ ಬೇಸ್ಡ್ ಆನ್ ದಿ ಸ್ಟೇಟಸ್ ರಿಜಿಸ್ಟರ್ ಬಿಟ್. ಯಾವುದ್ರ CISCನಲ್ಲಾದರೆ, RISCನಲ್ಲಿ ಏನಾಗಿದೆ, ಕಂಡೀಷನಲ್ ಜಂಪ್ ಕ್ಯಾನ್ ಬಿ ಬೇಸ್ಡ್ ಆನ್ ಬಿಟ್ ಆ್ಯಂಡ್ ಎನಿವೇರ್ ಇನ್ ದಿ ಮೆಮೊರಿ. ಮೆಮೊರಿ ರೆಫರೆನ್ಸ್ ಈಸ್ ಎಂಬೆಡೆಡ್ ಇನ್ ದಿ ಮೆನಿ ಇನ್ಸ್ಟ್ರಕ್ಷನ್. ಇದಕ್ಕೆ ಬಂದರೆ ಮೆಮೊರಿ ರೆಫರೆನ್ಸ್ ಈಸ್ ಎಂಬೆಡೆಡ್ ಇನ್ ದಿ ಲೋಡ್ ಇನ್ಸ್ಟ್ರಕ್ಷನ್ಸ್. ಓಕೆನಾ? ಇದು ಡಿಫ್ರೆನ್ಸ್ ಬಿಟ್ವೀನ್ ದಿ CISC ಆ್ಯಂಡ್ RISC ಅಂತ ಕೇಳಿದ್ರೆ ನೀವು ಇಷ್ಟು ಪಾಯಿಂಟ್ಸ್ನ ನಿಮಗೆ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ?
ಕ್ವೆಶನ್ ಬಂದ್ಬಿಟ್ಟು ರಿಸ್ಕ್ ಫಿಲಾಸಫಿ. ನಿಮ್ಗೇನಾದರೂ ರಿಸ್ಕ್ ಫಿಲಾಸಫಿ ಏನಾದರೂ ಓದೋಕ್ಕೆ ಟೈಮ್ ಇದ್ದಿಲ್ಲ, ಒಂದೇ ದಿನ ಇದೆ ಅನ್ನೋದೇ ಆದರೆ ನೀವೇನು ಮಾಡಿ ಅಂತ ಅಂದರೆ, ರಿಸ್ಕ್ ಫಿಲಾಸಫಿ ಡಿಫ್ರೆನ್ಸ್ ಬಿಟ್ವೀನ್ ನೀವು ಕಲ್ತಿರ್ತೀರಲ್ಲ ಅದನ್ನೇ ಬರೆಯೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಟೈಮ್ ಇದ್ದರೆ ಒಂಚೂರು ಓದ್ಕೊಂಬಿಡಿ. ರಿಸ್ಕ್ ಫಿಲಾಸಫಿ ಈಸ್ ಇಂಪ್ಲಿಮೆಂಟೆಡ್ ವಿತ್ 4 ಮೇಜರ್ ಸ್ಟೆಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮೊದಲನೇದು ಇನ್ಸ್ಟ್ರಕ್ಷನ್ನು. ರಿಸ್ಕ್ ಪ್ರೋಸೆಸ್ ಹ್ಯಾವ್ ರೆಡ್ಯೂಸ್ಡ್ ನಂಬರ್ ಆಫ್ ದಿ ಇನ್ಸ್ಟ್ರಕ್ಷನ್ ಕ್ಲಾಸಸ್. ದಿ ಕ್ಲಾಸಸ್ ಪ್ರೊವೈಡ್ ದಿ ಸಿಂಪಲ್ ಆಪರೇಷನ್ಸ್ ದಟ್ ಕ್ಯಾನ್ ಈಚ್ ಎಕ್ಸಿಕ್ಯೂಷನ್ ಇನ್ ಎ ಸಿಂಗಲ್ ಸೈಕಲ್. ಅರ್ಥ ಆಯ್ತಾ? ಕ್ಲಾಸಸ್ ಏನು ಪ್ರೊವೈಡ್ ಮಾಡ್ತೈತೆ? ಸಿಂಪಲ್ ಆಪರೇಷನ್ ದಟ್ ಕ್ಯಾನ್ ಈಚ್ ಎಕ್ಸಿಕ್ಯೂಷನಲ್ಲೇ ಮುಗಿಯೋ ಥರ ಮಾಡ್ತಾಯಿದೆ. ದಿ ಕಂಪೈಲರ್ ಸಿಂಥಸಿಸ್ ದಿ ಕಾಂಪ್ಲಿಕೇಟೆಡ್ ಆಪರೇಷನ್ಸ್ ಬೈ ಕಂಬೈನಿಂಗ್ ದಿ ಸೆವೆರಲ್ ಇನ್ಸ್ಟ್ರಕ್ಷನ್ಸ್ and each instruction is fixed length to all the pipeline to fetch the future instructions before decoding the current instruction. ಅರ್ಥ ಆಯ್ತಾ? ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಂಡು ಹೋಗಿ. ಸಿಂಪಲಾಗಿ ಬರ್ತಿದ್ದೀನಿ. ನೆಕ್ಸ್ಟ್ ಯಾವುದು? ನೆಕ್ಸ್ಟು ಪೈಪ್ಲೈನು. The processing of instruction is broke down into the smaller units that can be executed in parallel by pipeline. Instruction can be decoded in one pipeline stage. There is no need for any instruction to be executed by a mini program called microcode as an CISC process. ಈಗೇನು CISC ಪ್ರೊಸೆಸ್ಸಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ, ಆ ಥರ ಇದರಲ್ಲಿ ಇರಲ್ವಂತೆ ಪೈಪ್ಲೈನ್ ಎಕ್ಸಿಕ್ಯೂಷನ್ನು. ರಿಜಿಸ್ಟರ್ ಯಾವ ಥರ ಇರುತ್ತೆ ರಿಸ್ಕಲ್ಲಿ? ರಿಸ್ಕ್ ಮಷಿನ್ಸ್ ಹ್ಯಾವ್ ಎ ಲಾರ್ಜ್ ಜನರಲ್ ಪರ್ಪಸ್ ರಿಜಿಸ್ಟರ್ ಸೆಟ್ ಹೊಂದಿರುತ್ತೆ. ಎನಿ ರಿಜಿಸ್ಟರ್ ಕ್ಯಾನ್ ಕಂಟೈನ್ ದಿ ಐದರ್ ಡೇಟಾ ಆರ್ ಎನ್ ಅಡ್ರೆಸ್ ಆಫ್ ದಿ ರಿಜಿಸ್ಟರ್ ಕ್ಯಾನ್ ದಿ ಸ್ಟೋರ್ ಡೇಟಾ. ಎನಿ ರಿಜಿಸ್ಟರ್ ಏನು ಐದರ್ ಡೇಟಾ ಅಥವಾ ಅಡ್ರೆಸ್ ಆಫ್ ರಿಜಿಸ್ಟರ್ ಕ್ಯಾನ್ ಸ್ಟೋರ್ ದಿ ಡೇಟಾ ಹೊಂದಿರುತ್ತೆ. ನೆಕ್ಸ್ಟ್ ಏನು? ಲೋಡ್ ಆ್ಯಂಡ್ ಸ್ಟೋರ್ ಆರ್ಕಿಟೆಕ್ಚರ್. ದಿ processor operates on data held in register, separates the load and store instructions, transfer data between register, bank and external memory. Memory access are ಕಾಸ್ಟ್ಲಿ. ಇದರಲ್ಲಿ ಏನೋ ಒಂದು ಡ್ರಾಬ್ಯಾಕ್ ಅಂತ ಅಂದರೆ ಮೆಮೊರಿ ಆ್ಯಕ್ಸೆಸ್ ಕಾಸ್ಟ್ಲಿ ಇರುತ್ತೆ. ರಿಸ್ಕ್ ಫಿಲಾಸಫಿ ಆಯಿತು. ಇವಾಗ ಆರ್ಮ್ ಡಿಸೈನ್ ಫಿಲಾಸಫಿ ಅಂತ ಕೇಳಿದ್ರೆ ಏನೇನು ಬರೀಬೇಕು? ದೇರ್ ಆರ್ ನಂಬರ್ ಆಫ್ ಫಿಸಿಕಲ್ ಫೀಚರ್ಸ್ ದಟ್ ಹ್ಯಾವ್ ಡಿರೈವ್ಡ್ ದಿ ಆರ್ಮ್ ಪ್ರೊಸೆಸ್ ಡಿಸೈನ್. ಮೊದಲನೇದಾಗಿ ಪವರ್ ಏನು ಮಾಡುತ್ತೆ? ದಿ ಆರ್ಮ್ ಪ್ರೊಸೆಸರ್ ಈಸ್ ಡಿಸೈನ್ ಟು ಬಿ ಸ್ಮಾಲ್ ಟು ರೆಡ್ಯೂಸ್ ದಿ ಪವರ್ ಕನ್ಸಂಪ್ಷನ್ ಆ್ಯಂಡ್ ಎಕ್ಸ್ಟೆಂಡ್ ದಿ ಬ್ಯಾಟರಿ. ಆರ್ಮ್ನ ಏನಕ್ಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ರೆಡ್ಯೂಸ್ ದಿ ಪವರ್ ಕನ್ಸಂಪ್ಷನ್ ಆಗೋಕ್ಕೆ ಮತ್ತು ಎಕ್ಸ್ಟೆಂಡ್ ಬ್ಯಾಟ್ರಿ. ಆಪರೇಷನ್ಸ್ ಫಾರ್ ಅಪ್ಲಿಕೇಶನ್ಸ್ ಸಚ್ ಆಸ್ ಮೊಬೈಲ್ ಫೋನ್ಸ್ ಆ್ಯಂಡ್ ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆನ್ಸಿಗೆ ಇದನ್ನು ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ತಿದ್ದೀವಿ. ಕೋಡ್ ಡೆನ್ಸಿಟಿ ಇರುತ್ತೆ. code density is major requirement because of limited memory. Code density is useful for applications that have limited on board memory such as mobile phones and mass storage devices. High code density and low cost memory. Embedded systems are price sensitive and use slow and low cost memory device. Use of low cost memory device produces the savings. Low cost memory use ಮಾಡೋದ್ರಿಂದ ಪ್ರೊಡ್ಯೂಸ್ ಆಗುತ್ತೆ ಸೇವಿಂಗ್ಸ್. ರೆಡ್ಯೂಸ್ಡ್ ಏರಿಯಾ. ಅನದರ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಈಸ್ ಟು ರೆಡ್ಯೂಸ್ ದಿ ಏರಿಯಾ ಟೇಕನ್ ಎಂಬೆಡೆಡ್ ಪ್ರೊಸೆಸರ್. ದಿಸ್ ಇನ್ ಟರ್ನ್ಸ್ reduces the cost of the design. Okay. Then greater visibility. ARM has incorporated hardware debug technology within the processor to view the processor execution code with greater visibility. Issue can be solved feature which reduces the time and reduce overall development cost. Okay na? ನೆಕ್ಸ್ಟು ಇದು ಫುಲ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಇದನ್ನು ನೀವು ಕಲ್ಕೊಂಡೇ ಹೋಗಬೇಕು. ಓಕೆನಾ? ಮೊದಲನೇದು ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್ ಅಂತ ಕೇಳ್ತಾನೆ. ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್ ಅಂತ ಅಂದರೆ ಇದೊಂದು ಫಿಗರ್ ನೋಡಿ. ಈ ಫಿಗರ್ ಬರೆದ್ಬಿಟ್ಟು ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಒಂದಿನ ಗ್ಯಾಪ್ ಇದೆ. ನೀವು ಆದಷ್ಟು ಬೇಗ ಫಿಗರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೀವು ಥಿಯರಿನ ನಾನು ಹೇಳೋದನ್ನು ಕೇಳಿಸ್ಕೊಂಡೆ ಬರೆಯೋಕ್ಕೆ ನೀವು ಟ್ರೈ ಮಾಡಿ. Embedded system can control many different devices. Small sensor, real-time controller system use on NASA. All these devices use to combination of software and hardware components. Okay na? ಎಂಬೆಡೆಡ್ ಸಿಸ್ಟಮ್ ಅಂದರೆ ಇದು ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಕಂಪೋನೆಂಟ್ ಆಗಿರುತ್ತೆ. ನೋಡಿ, ಇದು ಡಯಾಗ್ರಾಮ್ ಆಗಿದೆ. ಎಂಬೆಡೆಡ್ ಸಿಸ್ಟಮ್ ಅಂತ ಅವ್ರು ಕೇಳಿದ್ರೆ
ಆರ್ಮ್ ಬೇಸ್ಡ್ ಎಂಬೆಡೆಡ್ ಡಿವೈಸ್ ಅಂತ ಕೇಳಿದ್ರೆ ನೀವು ಇದೊಂದು ಡಯಾಗ್ರಾಮ್ ಬರೆದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ನೋಡಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇದಕ್ಕೇನು ಎಕ್ಸ್ಪ್ಲನೇಷನ್ನು, ಈ ಫಿಗರ್ ಏನು ಶೋ ಮಾಡ್ತಾ ಇದೆ ಅಂದರೆ ಟಿಪಿಕಲ್ ಎಂಬೆಡೆಡ್ ಡಿವೈಸ್ ಬೇಸ್ಡ್ ಆನ್ ಆರ್ಮ್ ಕೋರ್, ಈಚ್ ಬಾಕ್ಸ್ ರೆಪ್ರೆಸೆಂಟ್ ಅ ಫೀಚರ್ ಆರ್ ಫಂಕ್ಷನ್. ದಿ ಲೈನ್ಸ್ ಕನೆಕ್ಟಿವಿಟಿ ಆಫ್ ದಿ ಬಾಕ್ಸಸ್ ಆರ್ ದಿ ಕ್ಯಾರಿಯಿಂಗ್ ದಿ ಡೇಟಾ. ವಿ ಕ್ಯಾನ್ ಸಪ್ರೇಟ್ ದಿ ಡಿವೈಸ್ ಇಂಟು 4 ಮೇನ್ ಹಾರ್ಡ್ವೇರ್ ಕಂಪೋನೆಂಟ್. ಮೊದಲನೇದು ಆರ್ಮ್ ಪ್ರೊಸೆಸರ್ ಆಗಿ, ಆಮೇಲೆ ಕಂಟ್ರೋಲರು, ದಿ ಫೆರಿಫೆರಲ್ ಆ್ಯಂಡ್ ದಿ ಬಸ್. ಓಕೆನಾ. ದಿ ಆರ್ಮ್ ಪ್ರೊಸೆಸರ್ ಏನು, ಕಂಟ್ರೋಲ್ ದಿ ಎಂಬೆಡೆಡ್ ಡಿವೈಸಸ್ಸು. ಆ್ಯನ್ ಆರ್ಮ್ ಪ್ರೊಸೆಸರ್ ಕಂಪ್ರೈಸಸ್ ದಿ ಕೋರ್ ಪ್ಲಸ್ ಆ್ಯಂಡ್ ಸರೌಂಡಿಂಗ್ ಕಂಪೋನೆಂಟ್ಸ್ ದಟ್ ಇಂಟರ್ಫೇಸ್ ಇಟ್ ವಿತ್ ದ ಬಸ್. ಕಂಟ್ರೋಲರ್ ಏನು, ಕಂಟ್ರೋಲರ್ ಕೋಆರ್ಡಿನೇಟ್ಸ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಬ್ಲಾಕ್ ಆಫ್ ದಿ ಸಿಸ್ಟಮ್. ಇಂಟರಪ್ಟ್ ಆ್ಯಂಡ್ ಮೆಮೊರಿ ಕಂಟ್ರೋಲರ್ಸ್ ಆರ್ ಕಾಮನ್ಲಿ ಫೌಂಡ್ ಕಂಟ್ರೋಲರ್ಸ್. ಓಕೆನಾ. ದಿ ಫೆರಿಫೆರಲ್ಸ್ ಅಂದ್ರೇನು, ಇಟ್ ಪ್ರೊವೈಡ್ ಆಲ್ ದಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ capability to external to the chip and the responsible for the uniqueness of embedded device. Uniqueness ಬಂದಿರೋದೇ ಫೆರಿಫೆರಲ್ಸ್ ಇಂದ. ಆ ಬಸ್ ಈಸ್ ಯೂಸ್ಡ್ ಟು ಕಮ್ಯುನಿಕೇಟ್ ಬಿಟ್ವೀನ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಡಿವೈಸ್. ಓಕೆನಾ. ಇವಾಗ ನಾವು ನೋಡ್ತಿರೋ ಕ್ವೆಶನ್ ಯಾವುದು ಅಂತಂದರೆ ಆರ್ಮ್ ಕೋರ್ ಡೇಟಾ ಫ್ಲೋ ಮಾಡಲು. ಆರ್ಮ್ ಕೋರ್ ಡೇಟಾ ಫ್ಲೋ ಮಾಡಲ್ ಅಂತ ಅವ್ರು ಕೇಳಿದ ತಕ್ಷಣವೇ ನೀವು ಈ ಡಯಾಗ್ರಾಮ್ ಬರೆದ್ಬಿಟ್ಟು ನೀವು ಇದಕ್ಕೆ ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇದು ಆರ್ಮ್ ಕೋರ್ ಡೇಟಾ ಫ್ಲೋ ಮಾಡಲ್ ಅಥವಾ ಆರ್ಮ್ ಬೇಸ್ಡ್ ಎಂಬೆಡೆಡ್ ಡಿವೈಸ್. ಈ 2 ಕ್ವೆಶನಲ್ಲಿ ಒಂದು ಕ್ವೆಶನ್ ಅಂತೂ ಫಿಕ್ಸ್ ಇರುತ್ತೆ. ಇವೆರಡನ್ನು ನೀಟಾಗಿ ನೋಡ್ಕೊಂಡೋಗಿ. ಆರ್ಮ್ ಕೋರ್ ಡೇಟಾ ಫ್ಲೋ ಮಾಡಲ್ದು ನಾವು ಇವಾಗ ಎಕ್ಸ್ಪ್ಲನೇಷನ್ ನೋಡೋಣ. ದಿ ಎಬೋವ್ ಫಿಗರ್ ಶೋಸ್ ದಟ್ ಆರ್ಮ್ ಕೋರ್ ಆ್ಯಸ್ ಎ ಫಂಕ್ಷನಲ್ ಯೂನಿಟ್ಸ್ ಕನೆಕ್ಟೆಡ್ ಬೈ ದಿ ಡೇಟಾ ಬಸ್ಸಸ್. ಓಕೆನಾ. ದಿ ಆ್ಯರೋ ರೆಪ್ರೆಸೆಂಟ್ಸ್ ದಿ ಫ್ಲೋ ಆಫ್ ಡೇಟಾ. ದಿ ಲೈನ್ಸ್ ಏನು ರೆಪ್ರೆಸೆಂಟ್ ಮಾಡ್ತಿದೆ, ಬಸ್ಸಸ್ ಆ್ಯಂಡ್ ದಿ ಬಾಕ್ಸಸ್ ರೆಪ್ರೆಸೆಂಟ್ ಐದರ್ ಆ್ಯನ್ ಆಪರೇಷನ್ ಯೂನಿಟ್ ಆರ್ ಎ ಸ್ಟೋರೇಜ್ ಏರಿಯಾ. ಡೇಟಾ ಎಂಟರ್ಸ್ ದಿ ಪ್ರೊಸೆಸರ್ ಕೋಡ್ ಥ್ರೂ ಎ ಡೇಟಾ ಬಸ್. ದಿ ಡೇಟಾ ಮೇ ಆ್ಯನ್ ಇನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಷನ್ ಅಥವಾ ಡೇಟಾ ಐಟಮ್ಸ್ ಆಗಿರ್ಬೋದು. ಫಿಗರ್ ಶೋಸ್ ಏನು ಶೋನ್ ಮಾಡ್ತಿದೆ, ನ್ಯೂಮನ್ ಇಂಪ್ಲಿಮೆಂಟೇಷನ್ ಆಫ್ ದಿ ಡೇಟಾ ಐಟಮ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಶೇರ್ಸ್ ದಿ ಸೇಮ್ ಬಸ್ಸಸ್. ಫಿಗರು ವ್ಯಾನ್ ನ್ಯೂಮನ್ ಆಗಿದೆ. ಯಾಕೆ ಅಂತಂದರೆ ಇನ್ಸ್ಟ್ರಕ್ಷನ್ಸು ಮತ್ತು ಡೇಟಾ ಐಟಮ್ಸು ಸೇಮ್ ಬಸ್ನ ಯೂಸ್ ಮಾಡಿದ್ದಾರೆ. ದಿ ಇನ್ಸ್ಟ್ರಕ್ಷನ್ಸ್ ಡಿಕೋಡರ್ ಟ್ರಾನ್ಸ್ಲೇಟ್ಸ್ ದಿ ಇನ್ಸ್ಟ್ರಕ್ಷನ್ ಬಿಫೋರ್ ದೇ ಆರ್ ಎಕ್ಸಿಕ್ಯೂಟೆಡು. ಇನ್ಸ್ಟ್ರಕ್ಷನ್ ಡಿಕೋಡರು ಟ್ರಾನ್ಸ್ಲೇಟ್ ಮಾಡುತ್ತೆ ಇನ್ಸ್ಟ್ರಕ್ಷನ್ಸ್ನ ಅವೇನು ಮೊದಲು ಎಕ್ಸಿಕ್ಯೂಟ್ ಆಗೋದಕ್ಕಿಂತ ಮುಂಚೆ. ಆನ್ ಪ್ರೊಸೆಸರ್ ಯೂಸ್ ಟು ಲೋಡ್ ಆ್ಯಂಡ್ ಸ್ಟೋರ್ ದಿ ಆರ್ಕಿಟೆಕ್ಚರ್. ಓಕೆನಾ. ಇಟ್ ಹ್ಯಾಸ್ 2 ಇನ್ಸ್ಟ್ರಕ್ಷನ್ ಟೈಪ್ಸ್. ಆರ್ಮ್ ಪ್ರೊಸೆಸರು 2 ಇನ್ಸ್ಟ್ರಕ್ಷನ್ ಟೈಪ್ಸ್ ಹೊಂದಿದೆ ಅಂದರೆ ಇನ್ ಆ್ಯಂಡ್ ಔಟ್ ಆಫ್ ದಿ ಪ್ರೊಸೆಸರು. ಲೋಡ್ ಇನ್ಸ್ಟ್ರಕ್ಷನ್ಸ್ ಕಾಪಿ ಡೇಟಾ ಫ್ರಮ್ ದಿ ಮೆಮೊರಿ ಟು ರಿಜಿಸ್ಟರು. ಲೋಡ್ ಇನ್ಸ್ಟ್ರಕ್ಷನ್ನು ಕಾಪಿ ಮಾಡುತ್ತೆ ಡೇಟಾ ಫ್ರಮ್ ದಿ ಮೆಮೊರಿ ಟು ರಿಜಿಸ್ಟರು. ಸ್ಟೋರ್ಸ್ ದಿ ಇನ್ಸ್ಟ್ರಕ್ಷನ್ ಕಾಪಿ ಡೇಟಾ ಫ್ರಮ್ ದಿ ರಿಜಿಸ್ಟರ್ ಟು ಮೆಮೊರಿ. ಸ್ಟೋರ್ ಮಾಡುತ್ತೆ ಇನ್ಫಾರ್ಮೇಷನ್, ಕಾಪಿ ಆಗಿರೋ ಇನ್ಫಾರ್ಮೇಷನ್ ಟು ಡೇಟಾ ಫ್ರಮ್ ದಿ ರಿಜಿಸ್ಟರ್ ಟು ಮೆಮೊರಿ. ಓಕೆನಾ. ಡೇಟಾ ಐಟಮ್ಸ್ ಆರ್ ಪ್ಲೇಸ್ಡ್ ಇನ್ ದಿ ರಿಜಿಸ್ಟರ್ ಫೈಲ್. ಡೇಟಾ ಐಟಮ್ಸ್ನ ಎಲ್ಲಿ ರಿಜಿಸ್ಟರ್ ಮಾಡಿದೆ, ರಿಜಿಸ್ಟರ್ ಫೈಲ್ಸಲ್ಲಿ. ಆ ಸ್ಟೋರೇಜ್ ಬ್ಯಾಂಕ್ ಮೇಡ್ ಅಪ್ ಆಫ್ 32 ಬಿಟ್ ರಿಜಿಸ್ಟರು. ಸ್ಟೋರೇಜ್ ಬ್ಯಾಂಕ್ನ ಎಷ್ಟು ಮಾಡಿದ್ದಾರೆ, 32 ಬಿಟ್ ರಿಜಿಸ್ಟರ್ ಆಗಿದೆ. ದಿ ಸೈನ್ ಎಕ್ಸ್ಟೆಂಡ್ ಹಾರ್ಡ್ವೇರ್ ಕನ್ವರ್ಟ್ಸ್ ದಿ ಸೈನ್ಡ್ 8 ಬಿಟ್ ಆ್ಯಂಡ್ 16 ಬಿಟ್ ನಂಬರ್ಸ್ ಟು 32 ಬಿಟ್ ವ್ಯಾಲ್ಯೂ ಆ್ಯಸ್ ದೇ ಆರ್ ರೀಡ್ ಫ್ರಮ್ ಮೆಮೊರಿ ಆ್ಯಂಡ್ ಪ್ಲೇಸ್ಡ್ ಇನ್ ಟು ದಿ ರಿಜಿಸ್ಟರು. ಏನಿದೆಯಲ್ಲ ಸೈನ್ ಎಕ್ಸ್ಟೆಂಡೆಡ್ ಹಾರ್ಡ್ವೇರು ಅದು ಕನ್ವರ್ಟ್ ಮಾಡುತ್ತೆ 18 ಬಿಟ್ಟು ಮತ್ತು 16 ಬಿಟ್ ನಂಬರ್ ಟು 32 ಬಿಟ್ ವ್ಯಾಲ್ಯೂ ಆಗಿ ಆ್ಯಂಡ್ ರೀಡ್ ಫ್ರಮ್ ದಿ ಮೆಮೊರಿಯಿಂದ ರೀಡ್ ಮಾಡಿಬಿಟ್ಟು ಪ್ಲೇಸ್ ಇನ್ ದಿ ರಿಜಿಸ್ಟರು. ಅರ್ಥ ಆಯ್ತಾ. ದಿ ಆರ್ಮ್ ಇನ್ಸ್ಟ್ರಕ್ಷನ್ಸ್ ಟಿಪಿಕಲಿ ಹ್ಯಾವ್ 2 ಸೋರ್ಸ್ ರಿಜಿಸ್ಟರ್. ಒಂದು RN ಆ್ಯಂಡ್ RM ಆ್ಯಂಡ್ ದಿ ಸಿಂಗಲ್ ರಿಸಲ್ಟ್ ಆರ್ ಡೆಸ್ಟಿನೇಷನ್ ರಿಜಿಸ್ಟರು. RN ಆ್ಯಂಡ್ RD ಅಂತ ಅಂದರೆ ಸೋರ್ಸ್ ಆಪರೆಂಟ್ ಆರ್ ರೀಡ್ ಫ್ರಮ್ ದಿ ರಿಜಿಸ್ಟರ್ ಫೈಲ್ ಅಂತ ಯೂಸಿಂಗ್ ದಿ ಇಂಟರ್ನಲ್ ಬಸ್ಸಸ್ A ಆ್ಯಂಡ್ B. ಓಕೆನಾ. ದಿ ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನಿದೆಯಲ್ಲ ಆ್ಯಂಡ್ MAC ಮಲ್ಟಿಪ್ಲೈ ಅಕ್ಯುಮುಲೇಟ್ ಯೂನಿಟ್ ಟೇಕ್ಸ್ ಎ ರಿಜಿಸ್ಟರ್ ವ್ಯಾಲ್ಯೂ RN ಆ್ಯಂಡ್ RM ಫ್ರಮ್ A ಆ್ಯಂಡ್ B. ಇವೆರಡೂ ಕೂಡ ರಿಜಿಸ್ಟರ್ ವ್ಯಾಲ್ಯೂನ RN ಆ್ಯಂಡ್ RM ಇಂದ RN ಆ್ಯಂಡ್ RMನ ಫ್ರಮ್ A ಆ್ಯಂಡ್ B ಬಸ್ಸಸ್ಸಿಂದ ತಗೊಂಡು ಆ್ಯಂಡ್ ಕಂಪ್ಯೂಟ್ ಆ ರಿಸಲ್ಟ್ನ ಕಂಪ್ಯೂಟ್ ಮಾಡುತ್ತೆ. ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ರೈಟ್ ದಿ ರಿಸಲ್ಟ್ ಇನ್ ದಿ RD ಡೈರೆಕ್ಟ್ಲಿ ಟು ದಿ ರಿಜಿಸ್ಟರ್ ಫೈಲ್. ಓಕೆನಾ.
ರಿಸಲ್ಟ್ನ ಎಲ್ಲಿ ಬರೀತವೆ, ಆರ್ ಡಿ ಡೈರೆಕ್ಟ್ಲಿ ಟು ದಿ ರಿಜಿಸ್ಟರ್ ಫೈಲಿಗೆ ಬರೀತವೆ. ಲೋಡ್ ಆ್ಯಂಡ್ ಸ್ಟೋರ್ ದಿ ಇನ್ಸ್ಟ್ರಕ್ಷನ್ ಯೂಸ್ ದಿ ಎ ಎಲ್ ಯು ಟು ಜನರೇಟ್ ಆ್ಯನ್ ಅಡ್ರೆಸ್ ಟು ಎಲ್ಡ್ ಇನ್ ದಿ ಅಡ್ರೆಸ್ ರಿಜಿಸ್ಟರ್ ಆ್ಯಂಡ್ ಬ್ರಾಡ್ಕಾಸ್ಟ್ ಆನ್ ದಿ ಅಡ್ರೆಸ್ ಬಸ್. ಒನ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ, ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಆರ್ಮ್ ಈಸ್ ರಿಜಿಸ್ಟರ್ ಆರ್ ಎಮ್ ಆಲ್ಟರ್ನೇಟಿವ್ಲಿ ಕ್ಯಾನ್ ಬಿ pre-processed in the barrel shifter before it enters to the ALU. ಅರ್ಥ ಆಯ್ತಾ? ಒನ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಆರ್ಮ್ದೇನು ಅಂತಂದರೆ, ರಿಜಿಸ್ಟರ್ ಆರ್ ಎಮ್ಮು ಆಲ್ಟರ್ನೇಟಿವ್ಲಿ ಆಗಿ ಪ್ರೀಪ್ರೊಸೆಡ್ ಆಗುತ್ತೆ ಬ್ಯಾರಲ್ ಶಿಫ್ಟರ್ ಬಿಫೋರ್ ಇಟ್ ಎಂಟರ್ಸ್ ಟು ದಿ ಎ ಎಲ್ ಯು. ಟುಗೆದರ್ ದಿ ಬ್ಯಾರಲ್ ಶಿಫ್ಟರ್ ಆ್ಯಂಡ್ ಎ ಎಲ್ ಯು ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅ ವೈಡ್ ರೇಂಜ್ ಎಕ್ಸ್ಪ್ರೆಷನ್ ಕೂಡ ಆ್ಯಂಡ್ ಅಡ್ರೆಸ್ ಕೂಡ ಈ ಬ್ಯಾರಲ್ ಶಿಫ್ಟರ್ ಮತ್ತು ಎ ಎಲ್ ಯು ಕ್ಯಾಲ್ಕುಲೇಟ್ ಮಾಡ್ತವೆ. ಆಫ್ಟರ್ ಪಾಸಿಂಗ್ ಥ್ರೂ ದಿ ಫಂಕ್ಷನಲ್ ಯೂನಿಟ್, the result in the RD is written back to the register file using the result bus. ಓಕೆನಾ? For load and store instruction, the increment update the address register before the core read or write the next register value from the next sequential memory location. The processor continues the execution instruction until an ಎಕ್ಸೆಪ್ಷನ್ ಆ್ಯಂಡ್ ಇಂಟರಪ್ಟ್ ಚೇಂಜಸ್ ದಿ ನಾರ್ಮಲ್ ಎಕ್ಸಿಕ್ಯೂಷನ್ ಫ್ಲೋ. ಓಕೆನಾ? ಕ್ವೆಶನ್ನು ಜನರಲ್ ಪರ್ಪಸ್ ರಿಜಿಸ್ಟರ್ ಅಂತ ಕೇಳ್ತಾರೆ. ಜನರಲ್ ಪರ್ಪಸ್ ರಿಜಿಸ್ಟರ್ ಅಂದ ತಕ್ಷಣವೇ ಜನರಲ್ ಪರ್ಪಸ್ ರಿಜಿಸ್ಟರ್ ಹೋಲ್ಡ್ ಐದರ್ ದಿ ಡೇಟಾ ಅಥವಾ ಅಡ್ರೆಸ್. ಓಕೆನಾ? ದೇ ಆರ್ ಐಡೆಂಟಿಫೈಡ್ ವಿತ್ ದಿ ಲೆಟರ್ ಆರ್ ಪ್ರಿಫಿಕ್ಸ್ಡ್ ಟು ರಿಜಿಸ್ಟರ್ ನಂಬರ್. ಓಕೆನಾ? ಆರಿಂದ ಪ್ರಿಫಿಕ್ಸು ಮತ್ತು ರಿಜಿಸ್ಟರ್ ನಂಬರಿಂದ ಇದನ್ನು ಐಡೆಂಟಿಫೈ ಮಾಡ್ತೀವಿ. ನೋಡಿ, ಈ ಥರ ನೀವು ಡಯಾಗ್ರಾಮ್ ಬರೀಬೇಕು. ಜನರಲ್ ಪರ್ಪಸ್ ರಿಜಿಸ್ಟರ್ ಅಂತ ಅಂದರೆ ಇದ್ರ ಮೇಲೆ R1 ಏನು ಮಾಡುತ್ತೆ, R0 ಏನು ಮಾಡುತ್ತೆ ಅದನ್ನ ಹೇಳ್ಕೊಂಡು ಹೋದರೆ ಇದೇ ಜನರಲ್ ಪರ್ಪಸ್ ರಿಜಿಸ್ಟರ್ ಆಗಿದೆ. ದಿ ಪ್ರೊಸೆಸರ್ ಕ್ಯಾನ್ ಆಪರೇಟ್ ಇನ್ 7 ಡಿಫ್ರೆಂಟ್ ಮೋಡ್ಸ್. ಆಲ್ ರಿಜಿಸ್ಟರ್ ಶೋನ್ are 32 bits in size. There are up to 18 ಆ್ಯಕ್ಟಿವ್ ರಿಜಿಸ್ಟರ್ ಇದೆ. 16 ಡೇಟಾ ರಿಜಿಸ್ಟರ್ ಆದರೆ ಇನ್ನು 2 ಪ್ರೊಸೆಸರು ಸ್ಟೇಟಸ್ ರಿಜಿಸ್ಟರ್ ಆಗಿದೆ. ದಿ ಡೇಟಾ ರಿಜಿಸ್ಟರ್ ವಿಸಿಬಲ್ ಟು ದಿ ಪ್ರೋಗ್ರಾಮರ್ R0 ಟು R15ವರೆಗೂ ಮಾತ್ರ ಕಾಣಿಸ್ತವೆ. ARM processor has 3 registers assigned to the particular task and function. R13, R14 and R15 ಅವನ್ನ ಪರ್ಟಿಕ್ಯುಲರ್ ಫಂಕ್ಷನ್ನಿಗೆ ಅಸೈನ್ ಮಾಡಿದ್ದಾವೆ. ದೇ ಆರ್ ಗಿವನ್ ವಿತ್ ದ ಡಿಫ್ರೆಂಟ್ ಲೇಬಲ್ಸ್ ಟು ಡಿಫ್ರೆನ್ಷಿಯೇಟ್ ದೆಮ್ ಫ್ರಮ್ ದಿ ಅದರ್ ರಿಜಿಸ್ಟರ್ಸ್. ಓಕೆನಾ? ರಿಜಿಸ್ಟರ್ R13 ಈಸ್ ಟ್ರೆಡಿಷನಲ್ ಯೂಸ್ಡ್ ಆ್ಯಸ್ ಎ ಸ್ಟಾಕ್ ಪಾಯಿಂಟಾಗಿ ಯೂಸ್ ಮಾಡ್ತಿರ್ತಾರೆ. ಸ್ಟೋರ್ಸ್ ದಿ ಹೆಡ್ ಆಫ್ ದಿ ಸ್ಟಾಕ್ ಇನ್ ಕರೆಂಟ್ ಪ್ರೊಸೆಸರ್ ಮೋಡಲ್ಲಿ. ರಿಜಿಸ್ಟರ್ 14 ಈಸ್ ಕಾಲ್ಡ್ ಆಸ್ ಎ ಲಿಂಕ್ಡ್ ರಿಜಿಸ್ಟರ್ ಆ್ಯಂಡ್ ಇದರಲ್ಲಿ ಏನಾಗುತ್ತೆ, ವೇರ್ ದಿ ಕೋರ್ ಪುಟ್ಸ್ ದಿ ರಿಟರ್ನ್ ಅಡ್ರೆಸ್ ವೆನ್ ಎವರ್ ಇಟ್ ಕಾಲ್ಸ್ ಅ ಸಬ್ ರೋಟೀನ್ ಆಗಿರುತ್ತೆ. ರಿಜಿಸ್ಟರ್ 15 ಈಸ್ ಅ ಪ್ರೋಗ್ರಾಮ್ ಕೌಂಟರ್ ಅಂತ ಕರೀತಾರೆ. ಕಂಟೈನ್ಸ್ ದಿ ಅಡ್ರೆಸ್ ಆಫ್ ದಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಫೆಚ್ಡ್ ಬೈ ದಿ ಪ್ರೊಸೆಸರು. In the ARM state, the registers R0 to R13 are orthogonal. Any instruction that you can apply to R0, you can equally apply any of the other registers. ಓಕೆನಾ? ARM ಸ್ಟೇಟು ರಿಜಿಸ್ಟರ್ R0 ಟು R13ವರೆಗೂ ಆರ್ಥೋಗನಲ್ ಆಗಿರುತ್ತೆ. ನೀವು ಯಾವುದನ್ನಾರು R0ಗೆ ಅಪ್ಲೈ ಮಾಡಿದ್ರೆ ಈಕ್ವಲ್ ಆಗಿ R13ವರೆಗೂ ಈಕ್ವಲ್ ಆಗಿ ಅದೇ ಆಗುತ್ತೆ, ಇನ್ಸ್ಟ್ರಕ್ಷನ್ನು ಅಪ್ಲೈ ಆಗುತ್ತೆ. ಇನ್ ದಿ ಅಡಿಷನ್ ಟು ದಿ 16 ಡೇಟಾ ರಿಜಿಸ್ಟರ್ ದೇರ್ ಆರ್ 2 ಪ್ರೋಗ್ರಾಮ್ ಸ್ಟೇಟಸ್ ಇದೆ, CPSR ಆ್ಯಂಡ್ SPSR. ಇಷ್ಟು ಬರೆದ್ರೆ ನಿಮಗೆ ಜನರಲ್ ಪ್ರೊಸೆಸರ್ ರಿಜಿಸ್ಟರ್ಗೆ ಆನ್ಸರ್ ಆಯಿತು. ನೆಕ್ಸ್ಟು CPSR ಅಂತ ಕ್ವಶನ್ ಕೇಳ್ತಾರೆ. CPSR ಅಂತ ಕೇಳಿದ್ರೆ ದಿ ಆರ್ಮ್ ಯೂಸಸ್ ದಿ CPSR ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ದಿ ಇಂಟರ್ನಲ್ ಆಪರೇಷನ್ಸು. ಆರ್ಮ್ ಏನಕ್ಕೆ ಯೂಸ್ ಮಾಡುತ್ತೆ CPSRನ ಅಂದರೆ ಮಾನಿಟರ್ ಆ್ಯಂಡ್ ಕಂಟ್ರೋಲ್ ದಿ ಇಂಟರ್ನಲ್ ಆಪರೇಷನ್ಸು. ಇಂದು ಕೆಳಗಿರೋ ಫಿಗರ್ನ ನೀವು ನೀಟಾಗಿ ಬರೆದ್ಬಿಟ್ಟು ಡಯಾಗ್ರಾಮ್ನ ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ CPSR ಕೂಡ ಮುಗಿಯುತ್ತೆ. ಇದನ್ನೇನಂತ ಕರಿತೀವಿ, ಜೆನೆರಿಕ್ ಪ್ರೋಗ್ರಾಮ್ ಸ್ಟೇಟಸ್ ರಿಜಿಸ್ಟರ್ CPSR ಅಂತ. ಅಂದರೆ the CPSR is divided into 4 field and 8 bit wide.
ನೋಡಿ 4 ಫೀಲ್ಡಾಗಿ ನಾವು ಡಿವೈಡ್ ಮಾಡಿದ್ದಾರೆ ಮತ್ತು 8 ಬಿಟ್ ವೈಡ್ನ ಅದು ಒಂದಿರುತ್ತೆ. ಮೊದಲನೇದು ಫ್ಲ್ಯಾಗು, ಸ್ಟೇಟಸ್ಸು, ಎಕ್ಸ್ಟೆನ್ಷನ್ ಆ್ಯಂಡ್ ಕಂಟ್ರೋಲು. ಇಲ್ಲಿ ನೋಡಿ ಮೊದಲು ಫ್ಲ್ಯಾಗು, ಸ್ಟೇಟಸ್ಸು, ಎಕ್ಸ್ಟೆನ್ಷನ್ ಆ್ಯಂಡ್ ಕಂಟ್ರೋಲ್. ಇನ್ ಕರೆಂಟ್ ಡಿಸೈನ್ ದಿ ಎಕ್ಸ್ಟೆನ್ಷನ್ ಆ್ಯಂಡ್ ಸ್ಟೇಟಸ್ ಫೀಲ್ಡ್ಸ್ ಆರ್ ರಿಸರ್ವ್ಡ್ ಫಾರ್ ದಿ ಫ್ಯೂಚರ್ ಯೂಸ್. ಎಕ್ಸ್ಟೆನ್ಷನ್ ಆ್ಯಂಡ್ ಸ್ಟೇಟಸ್ ಏನಿದೆಯಲ್ಲ ಅದು ಫ್ಯೂಚರ್ ಯೂಸ್ಗೆ ರಿಸರ್ವ್ ಆಗಿಬಿಟ್ಟೈತೆ. ಆ್ಯಂಡ್ ದಿ ಕಂಟ್ರೋಲ್ ಫೀಲ್ಡ್ ಕಂಟೈನ್ಸ್ ದಿ ಪ್ರೊಸೆಸರ್ ಮೋಡ್, ಸ್ಟೇಟ್ ಆ್ಯಂಡ್ ಇಂಟರಪ್ಟ್ ಮಾಸ್ಕ್ ಬಿಟ್. ದಿ ಕಂಟ್ರೋಲ್ ಫೀಲ್ಡ್ ಏನು ಕಂಟೈನ್ ಆಗಿದೆ? ಪ್ರೊಸೆಸರ್ ಮೋಡ್ ಸ್ಟೇಟಿಗೆ ಆ್ಯಂಡ್ ಇಂಟರಪ್ಟ್ ಮಾಸ್ಕ್ ಬಿಟ್ಟಿಗೆ. ದಿ ಫ್ಲ್ಯಾಗ್ ಫೀಲ್ಡ್ ಕಂಟೈನ್ಸ್ ದಿ ಕಂಡೀಷನ್ ಫ್ಲ್ಯಾಗು. ಸಮ್ ಹಾರ್ಮ್, ಇದು ಎಕ್ಸಾಂಪಲ್ ಆಗಿರುತ್ತೆ. ಸಮ್ ಹಾರ್ಮ್ ಪ್ರೊಸೆಸರ್ ಕೋರ್ಸ್ ಹ್ಯಾವ್ ದಿ ಎಕ್ಸ್ಟ್ರಾ ಬಿಟ್ಸ್ ಅಲೋಕೇಟ್. ಎಕ್ಸಾಂಪಲ್ ದಿ ಜೆ ಬಿಟ್ ವಿಚ್ ಕ್ಯಾನ್ ಬಿ ಫೌಂಡ್ ಇನ್ ದಿ ಫ್ಲ್ಯಾಗ್ಸ್ ಫೀಲ್ಡ್. ಜೆ ಬಿಟ್ಸ್ ಎಲ್ಲ ಎಲ್ಲಿರುತ್ತೆ? ಫ್ಲ್ಯಾಗ್ ಫೀಲ್ಡಲ್ಲಿ ಇರುತ್ತೆ. ಈಸ್ ಓನ್ಲಿ ಅವೈಲಬಲ್ ಆನ್ ರಿಸಲ್ಟ್ಸ್ ಆ್ಯಂಡ್ ಎನೇಬಲ್ಸ್ ಪ್ರೊಸೆಸರ್ಲಿ ಮಾತ್ರ ಇದು ಎನೇಬಲ್ ಆಗುತ್ತೆ. ವಿಚ್ ಎಕ್ಸಿಕ್ಯೂಟ್ಸ್ ದಿ ಎಸ್ ಬಿಟ್ ಇನ್ಸ್ಟ್ರಕ್ಷನ್ಸ್. ಓಕೆನಾ? ಇಷ್ಟು ಬರೆದ್ರೆ CPSR ಕೂಡ ನಿಮಗೆ ಆನ್ಸರ್ ಆಗುತ್ತೆ. ಜೆನೆರಿಕ್ ಪ್ರೋಗ್ರಾಮ್ ಸ್ಟೇಟಸ್ಸು ಇದು ಒಂದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ, ನೀವು ನೋಡ್ಕೊಂಡೋಗಿರಿ. ನೆಕ್ಸ್ಟ್ ಕ್ವೆಶನ್ನು ಎಕ್ಸೆಪ್ಷನ್, ಇಂಟರಪ್ಟ್ಸ್ ಆ್ಯಂಡ್ ದಿ ವೆಕ್ಟರ್ ಟೇಬಲ್ ಆಗಿರುತ್ತೆ. ಯಾವಾಗ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ವೆನ್ ಹ್ಯಾನ್ ಎಕ್ಸೆಪ್ಷನ್ ಆರ್ ಇಂಟರಪ್ಟ್ ಅಕ್ಕರ್ಸ್ ಯಾವಾಗ ಆಗುತ್ತೆ ಅಂದರೆ ದಿ ಪ್ರೊಸೆಸರ್ ಸೆಟ್ಸ್ ದಿ PC ಟು ದಿ ಸ್ಪೆಸಿಫಿಕ್ ಮೆಮೊರಿ. ಪ್ರೊಸೆಸರು PC ಟು ಸ್ಪೆಸಿಫಿಕ್ ಮೆಮೊರಿ ಅಡ್ರೆಸ್ಸಿಗೆ ಸೆಟ್ ಮಾಡಿದಾಗ ಎಕ್ಸೆಪ್ಷನ್ ಅಥವಾ ಇಂಟರಪ್ಟ್ ಅಕ್ಕರ್ ಆಗುತ್ತೆ. ದಿ ಅಡ್ರೆಸ್ ಈಸ್ ವಿತ್ ಇನ್ ದಿ ಸ್ಪೆಷಲ್ ಅಡ್ರೆಸ್ ರೇಂಜ್ ಇಸ್ ಕಾಲ್ಡ್ ದಿ ವೆಕ್ಟರ್ ಟೇಬಲ್. ದಿ ವೆಕ್ಟರ್ ಟೇಬಲ್ ಅಂದರೆ ಏನು ಅಂದರೆ ದಿ ಅಡ್ರೆಸ್ ಈಸ್ ವಿತ್ ಇನ್ ದಿ ಸ್ಪೆಸಿಫಿಕ್ ಅಡ್ರೆಸ್ ರೇಂಜಲ್ಲಿ ಈ ರೇಂಜ್ ಇದ್ದರೆ ಅದನ್ನು ವೆಕ್ಟರ್ ಟೇಬಲ್ ಅಂತ ಕರಿತೀವಿ. ದಿ ಮೆಮೊರಿ ಮ್ಯಾಪ್ ಅಡ್ರೆಸ್ 0x80 ಈಸ್ ರಿಸರ್ವ್ಡ್ ಫಾರ್ ದಿ ವೆಕ್ಟರ್ ಟೇಬಲ್ಲು. ಇದು ಒಂದು ಫಾರ್ಮೇಟ್ ಆಗಿದೆ. ಆ ಸೆಟ್ ಆಫ್ 32 ಬಿಟ್ ವರ್ಡ್ಸಲ್ಲಿ ವೆನ್ ಹ್ಯಾನ್ ಎಕ್ಸೆಪ್ಷನ್ ಆರ್ ಇಂಟರಪ್ಟ್ ಅಕ್ಕರ್ಸ್ ಆದಾಗ ದಿ ಪ್ರೊಸೆಸರ್ ಸಸ್ಪೆಂಡ್ ಆಗುತ್ತೆ. ಮೊದಲು ನಾರ್ಮಲ್ ಎಕ್ಸಿಕ್ಯೂಷನ್ ಆ್ಯಂಡ್ ಸ್ಟಾರ್ಟ್ಸ್ ಲೋಡಿಂಗ್ಸ್ ಟು ದಿ ಇನ್ಸ್ಟ್ರಕ್ಷನ್ ಫ್ರಮ್ ಎಕ್ಸೆಪ್ಷನ್ ವೆಕ್ಟರ್ ಟೇಬಲ್ಲು. ಇದು ಮೊದಲು ನಾರ್ಮಲ್ ಎಕ್ಸಿಕ್ಯೂಷನಿಂದ ಸಸ್ಪೆಂಡ್ ಆಗಿ ವೆಕ್ಟರ್ ಟೇಬಲಲ್ಲಿ ಇನ್ಸ್ಟ್ರಕ್ಷನ್ಸ್ ಲೋಡ್ ಫ್ರಮ್ ಸ್ಟಾರ್ಟ್ಸ್ ದಿ ಲೋಡಿಂಗ್ ಇನ್ಸ್ಟ್ರಕ್ಷನ್ ಫ್ರಮ್ ದಿ ಎಕ್ಸೆಪ್ಷನ್ ವೆಕ್ಟರ್ ಟೇಬಲಿಂದ ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಚ್ ವೆಕ್ಟರ್ ಟೇಬಲ್ ಎಂಟ್ರಿ ಕಂಟೈನ್ಸ್ ಆಫ್ ಫಾರ್ಮ್ ಆಫ್ ಬ್ರಾಂಚ್ ಇನ್ಸ್ಟ್ರಕ್ಷನ್ ಪಾಯಿಂಟಿಂಗ್ ಟು ದಿ ಸ್ಟಾರ್ಟ್ ಆ ಸ್ಪೆಸಿಫಿಕ್ ರೂಟೀನ್. ಇದು ವೆಕ್ಟರ್ ಟೇಬಲ್ ಆಗೈತೆ. ಇದನ್ನು ನೀಟಾಗಿ ನೀವು ಕಲ್ಕೊಂಡು ಹೋಗ್ಬೇಕಾಗುತ್ತೆ. ಇದನ್ನ ವೆಕ್ಟರ್ ಟೇಬಲ್ ಅಂತ ಅವ್ರು ಕೇಳಿದಾಗ ನೀವು ಇದನ್ನು ಬರೀಲೇಬೇಕು. ಮೊದಲನೇದು ಎಕ್ಸೆಪ್ಷನ್ ಅಥವಾ ಇಂಟರಪ್ಟ್ ಆದಾಗ ವೆಕ್ಟರ್ ಟೇಬಲಲ್ಲಿ ನಾವು ಅದನ್ನು ಲೋಡ್ ಮಾಡ್ಕೊಳತ್ತೆ ಎಕ್ಸೆಪ್ಷನ್ದು ಅಡ್ರೆಸ್ನ ಅಂತ ಹೇಳಿದ್ನಲ್ಲ. ಯಾವುದದು? ರೀಸೆಟ್ ಆದರೆ, ಯೂನಿಫೈಡ್ ಇನ್ಸ್ಟ್ರಕ್ಷನ್ನು, ಸಾಫ್ಟ್ವೇರ್ ಇಂಟರಪ್ಟು, ಫ್ರೀ ಪೇಜ್ ಅಬಾರ್ಟ್ ಏನಾದರೂ ಆದರೆ, ಡೇಟಾ ಅಬಾರ್ಟ್ ಆದರೆ, ರಿಸರ್ವ್ಡು, ಇಂಟರಪ್ಟ್ ರಿಕ್ವೆಸ್ಟು, ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟು. ಇದು ಎಕ್ಸೆಪ್ಷನ್ಸ್ ಟೈಪ್ಸ್ ಆಗಿರುತ್ತೆ. ರೀಸೆಟ್ ಆದಾಗ ಯಾವ ಥರ ಅಡ್ರೆಸ್ನ ಇದು ಅಪ್ಲೈ ಆಗುತ್ತೆ. ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಆದಾಗ ಯಾವ್ದು ಬರುತ್ತೆ, ಇದನ್ನು ನೀಟಾಗಿ ಬರೀರಿ. ಇದು ಏನೇನು ಫಂಕ್ಷನ್ ಮಾಡುತ್ತೆ? ರೀಸೆಟ್ ವೆಕ್ಟರ್ ಅಂದ್ರೇನು? ಇದು ಯಾವಾಗ ಎಕ್ಸೆಪ್ಷನ್ನು ಅಕ್ಕರಾಗುತ್ತೆ ಅಂದರೆ ದಿ ಲೊಕೇಶನ್ ಆಫ್ ದಿ ಫಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟೆಡ್ ಬೈ ದಿ ಪ್ರೊಸೆಸರ್ ವೆನ್ ದಿ ಪವರ್ ಈಸ್ ಅಪ್ಲೈಡ್. ಇದು ಲೊಕೇಶನ್ನು ಫಸ್ಟ್ ಇನ್ಸ್ಟ್ರಕ್ಷನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತಲ್ಲ ಪ್ರೊಸೆಸರ್ ವೆನ್ ದಿ ಪವರ್ ಈಸ್ ಅಪ್ಲೈಡ್. ಪವರ್ ಅಪ್ಲೈ ಆದಾಗ ರೀಸೆಟ್ ವೆಕ್ಟರ್ ಇದು ಎಕ್ಸೆಪ್ಷನ್ನು ಅಪ್ಲೈ ಬರ್ಬೋದು. ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಅಂದರೆ ವೆಕ್ಟರ್ ಈಸ್ ಯೂಸ್ಡ್ ವೆನ್ ದಿ ಪ್ರೊಸೆಸರ್ ಕೆನಾಟ್ ಡಿಕೋಡ್ ಆ್ಯನ್ ಇನ್ಸ್ಟ್ರಕ್ಷನ್ನು. ನಾವು ಪ್ರೊಸೆಸರು ಡಿಕೋಡೇ ಮಾಡ್ದಿಲ್ದಂಗೆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಿದ್ರೆ ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ಆಗುತ್ತೆ. ಸಾಫ್ಟ್ವೇರ್ ಇಂಟರಪ್ಟ್ ವೆಕ್ಟರ್ ಯಾವಾಗ ಆಗುತ್ತೆ ಅಂದರೆ ಈಸ್ ಕಾಲ್ಡ್ ವೆನ್ ಯೂಸ್ಡ್ ಟು ಎಕ್ಸಿಕ್ಯೂಟ್ SWI ಇನ್ಸ್ಟ್ರಕ್ಷನ್ನು. SWI ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಸಾಫ್ಟ್ವೇರ್ ಇಂಟರಪ್ಟ್ ಆಗ್ಬೋದು. ಫ್ರೀ ಪೇಜ್ ಸಪೋರ್ಟ್ ಅಂದರೆ ಇದು ಯಾವಾಗ ಅಕ್ಕರ್ಸ್ ಆಗುತ್ತೆ ಅಂದರೆ ಫ್ರೀ ಪೇಜ್ ಸಪೋರ್ಟ್ ಅಂದರೆ ಇದು ಯಾವಾಗ ಅಕ್ಕರ್ಸ್ ಆಗುತ್ತೆ ಅಂದರೆ ವೆನ್ ದಿ ಪ್ರೊಸೆಸರ್ ಅಟೆಂಪ್ಟ್ ಟು ಫೆಚ್ ಆ್ಯನ್ ಇನ್ಸ್ಟ್ರಕ್ಷನ್ ಫ್ರಮ್ ದೆನ್ ಅಡ್ರೆಸ್ಸು. ಒಂದು ಪ್ರೊಸೆಸರು ಅಡ್ರೆಸ್ನ ಅಟೆಂಪ್ಟ್ಸ್ ಮಾಡುತ್ತೆ ಫೆಚ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ನ ವಿತೌಟ್ ಕರೆಕ್ಟ್ ಆ್ಯಕ್ಸೆಸ್ ಪರ್ಮಿಷನ್ನು. ಏನಾದರೂ ಪರ್ಮಿಷನ್ ಇಲ್ಲದೆ ನಾವು ಆ್ಯಕ್ಸೆಸ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಏನಾದರೂ ತೆಗಿಯೋಕ್ಕೆ ಮಾಡಿದಾಗ ಇದು ಅಟೆಂಪ್ಟ್ ಮಾಡಿದಾಗ ದಿ ಅಬಾರ್ಟ್ ಅಕ್ಕರ್ಸ್ ಆಗುತ್ತೆ.
ದಿ ಅಬಾರ್ಟ್ ಅಕರ್ಸ್ ಇನ್ ದಿ ಡಿಕೋಡ್ ಸ್ಟೇಜಲ್ಲಿ ಇದಾಗ್ಬಿಡುತ್ತೆ. ಡೇಟಾ ಅಬಾರ್ಟ್ ವೆಕ್ಟರ್ ಏನು ಮಾಡುತ್ತೆ, ಇದು ಸಿಮಿಲರ್ ಟು ದಿ ಫ್ರೀ ಫೆಚ್ ಅಬಾರ್ಟ್ ಬಟ್ ರೈಸ್ಡ್ ವೆನ್ ದಿ ಇನ್ಸ್ಟ್ರಕ್ಷನ್ ಅಟೆಂಪ್ಟ್ ಟು ಅಕರ್ಸ್ ದಿ ಡೇಟಾ ಮೆಮೊರಿ ವಿತೌಟ್ ದಿ ಕರೆಕ್ಟ್ ಆಕ್ಸೆಸ್ ಪರ್ಮಿಷನ್ನು. ಓಕೆನಾ, ಇದು ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ ಇನ್ಸ್ಟ್ರಕ್ಷನ್ ಅಟೆಂಪ್ಟ್ ಆಗಬೇಕಾದ್ರೆ ಇದು ಅಕರ್ಸ್ ಆಗಿಬಿಡುತ್ತೆ, ಇದು ಡೇಟಾ ಅಬಾರ್ಟ್ ವೆಕ್ಟರು. ನೆಕ್ಸ್ಟ್ ಯಾವುದು, ಇಂಟರಪ್ಟ್ ರಿಕ್ವೆಸ್ಟ್ ವೆಕ್ಟರ್ ಈಸ್ ಯಾವಾಗ ಯೂಸ್ಡ್ ಬೈ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಟು ಇಂಟರಪ್ಟ್ ದಿ ನಾರ್ಮಲ್ ಎಕ್ಸಿಕ್ಯೂಷನ್ ಫ್ಲೋ. ಎಕ್ಸ್ಟರ್ನಲ್ ಹಾರ್ಡ್ವೇರ್ನ ಟು ಇಂಟರಪ್ಟ್ ದಿ ನಾರ್ಮಲ್ ಎಕ್ಸಿಕ್ಯೂಷನ್ ಫ್ಲೋ ಆಫ್ ದಿ ಪ್ರೊಸೆಸರ್. ಓಕೆನಾ, ಫಾಸ್ಟ್ ಇಂಟರಪ್ಟ್ ರಿಕ್ವೆಸ್ಟ್ ವೆಕ್ಟರ್ ಈಸ್ ಸಿಮಿಲರ್ ಟು ದಿ ಇಂಟರಪ್ಟ್ ರಿಕ್ವೆಸ್ಟ್ ಬಟ್ ರಿಸರ್ವ್ಡ್ ಫಾರ್ ದಿ ಹಾರ್ಡ್ವೇರ್ ರಿಕ್ವೈರ್ಡ್ ಫಾಸ್ಟರ್ ರೆಸ್ಪಾನ್ಸ್ ಟೈಮ್ಸ್. ಓಕೆನಾ, ಇದು ಎಕ್ಸೆಪ್ಷನ್ ಇಂಟರಪ್ಟ್ಸ್ ಅಂದು ವೆಕ್ಟರ್ ಟೇಬಲ್ಲಿಗೆ ಆನ್ಸರ್ ಆಗಿದೆ. ಮತ್ತು ನೆಕ್ಸ್ಟು ಇದು ಇಂಪಾರ್ಟೆಂಟ್ ಕ್ವೆಶನ್ನು. ಕೋರ್ ಎಕ್ಸ್ಟೆನ್ಷನ್ ಅಂತ ಅವ್ರು ಕೇಳಿದಾಗ ನೀವೇನು ಬರೀಬೇಕು ಅಂದರೆ, ದಿ ಹಾರ್ಡ್ವೇರ್ ಎಕ್ಸ್ಟೆನ್ಷನ್ ಈಸ್ ಇಂಪ್ರೂವ್ ದಿ ಪರ್ಫಾರ್ಮೆನ್ಸ್. ಹಾರ್ಡ್ವೇರ್ ಎಕ್ಸ್ಟೆನ್ಷನ್ ಏನು ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ ಪರ್ಫಾರ್ಮೆನ್ಸ್ನ. ಮ್ಯಾನೇಜ್ ದಿ ರಿಸೋರ್ಸ್ ಆ್ಯಂಡ್ ಎಕ್ಸ್ಟ್ರಾ ಫಂಕ್ಷನಾಲಿಟಿ ಆ್ಯಂಡ್ ದಿ ಆರ್ ಡಿಸೈನ್ ಟು ಪ್ರೊವೈಡ್ ದಿ ಫ್ಲೆಕ್ಸಿಬಿಲಿಟಿ ಇನ್ ದಿ ಹ್ಯಾಂಡ್ಲಿಂಗ್ ಅಪ್ಲಿಕೇಶನ್ಸ್. ಓಕೆನಾ, ದೇರ್ ಆರ್ 3 ಹಾರ್ಡ್ವೇರ್ ಎಕ್ಸ್ಟೆನ್ಷನ್ ಆರ್ಮ್ ರಾಪ್ ಅರೌಂಡ್ ದಿ ದೇರ್ ಆರ್ 3 ಎಕ್ಸ್ಟೆನ್ಷನ್ ಇದೆ. ಮೊದಲನೇದು ಯಾವುದು, ಕ್ಯಾಚ್ ಆ್ಯಂಡ್ ಟೈಟ್ಲಿ ಕಪಲ್ಡ್ ಮೆಮೊರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೋ ಪ್ರೊಸೆಸರ್ ಇಂಟರ್ಫೇಸ್. 3 ಇದ್ದಾವೆ ಹಾರ್ಡ್ವೇರ್ ಎಕ್ಸ್ಟೆನ್ಷನ್. ಮೊದಲನೇದು ಕ್ಯಾಚ್ ಆ್ಯಂಡ್ ಟೈಟ್ಲಿ ಕಪಲ್ಡ್ ಮೆಮೊರಿ ಮ್ಯಾನೇಜ್ಮೆಂಟ್ನ ಯಾವಾಗಲೂ ಕೇಳ್ತಿರ್ತಾರೆ. ಇದಕ್ಕೆ ಡಯಾಗ್ರಾಮ್ ಐತೆ, ಡಯಾಗ್ರಾಮ್ನ ನೀಟಾಗಿ ಬರೆದ್ಬಿಟ್ರೆ ನೀವು ಫುಲ್ ಮಾರ್ಕ್ಸ್ ಕೊಡ್ತಾರೆ. ಕ್ಯಾಚ್ ಆ್ಯಂಡ್ ಟೈಟ್ಲಿ ಕಪಲ್ಡ್ ಮೆಮೊರಿ ಅಂತ ಅಂದರೆ ಈ ಡಯಾಗ್ರಾಮ್ ಬರೀಬೇಕು. ಆರ್ಮ್ ಕೋರು, ಯೂನಿಫೈಡ್ ಕ್ಯಾಚು, ಲಾಜಿಕ್ ಕಂಟ್ರೋಲು, ಅಂಬಾ ಬಸ್ ಇಂಟರ್ಫೇಸ್ ಯೂನಿಟು ಆ್ಯಂಡ್ ಮೈನ್ ಮೆಮೊರಿ. ಇದು ಆ್ಯಂಡ್ ಚಿಪ್ ಅಂಬಾ ಬಸ್ಸು ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್ ವಿತ್ ದಿ ಕೋರ್ ಅಂತ ಅವ್ರಿಗೆ ಹೇಳಿದ್ರು. ಈ ಡಯಾಗ್ರಾಮ್ ಬರೆದ್ಬಿಟ್ಟು ಇದಕ್ಕೆ ಏನು ಬರೀಬೇಕು ಅಂತಂದರೆ, ದಿ ಕ್ಯಾಚ್ ಈಸ್ ಬ್ಲ್ಯಾಕ್ ಫಾಸ್ಟ್ ಮೆಮೊರಿ ಪ್ಲೇಸ್ಡ್ ಬಿಟ್ವೀನ್ ದಿ ಮೈನ್ ಮೆಮೊರಿ ಆ್ಯಂಡ್ ದಿ ಕೋರ್. ಇದು ಎಲ್ಲಿರುತ್ತೆ, ಮೈನ್ ಮೆಮೊರಿ ಆ್ಯಂಡ್ ದಿ ಕೋರ್ ಬಿಟ್ವೀನಲ್ಲಿ ಇದು ಮೆಮೊರಿನ ಪ್ಲೇಸ್ ಮಾಡಿರ್ತವೆ. ವಿತ್ ಅ ಕ್ಯಾಚ್ ದಿ ಪ್ರೊಸೆಸರ್ ಕ್ಯಾನ್ ರನ್ ಫಾರ್ ಮೆಜಾರಿಟಿ ಆಫ್ ದಿ ಟೈಮ್ ವಿತೌಟ್ ಹ್ಯಾವಿಂಗ್ ದಿ ವೆಯ್ಟ್ ಫಾರ್ ಡೇಟಾ ಫ್ರಮ್ ಸ್ಲೋ ಎಕ್ಸ್ಟರ್ನಲ್ ಮೆಮೊರಿ. ಕ್ಯಾಚ್ ಏನಿದೆಯಲ್ಲ ಅದು ಪ್ರೊಸೆಸರು ಕ್ಯಾನ್ ರನ್ ಮೆಜಾರಿಟಿ ಆಫ್ ದಿ ಟೈಮ್ ವಿತೌಟ್ ಹ್ಯಾವಿಂಗ್ ವೆಯ್ಟ್ ಟು ಡೇಟಾ ಫ್ರಮ್ ಸ್ಲೋ ಎಕ್ಸ್ಟರ್ನಲ್ ಮೆಮೊರಿ. ಇನ್ನು ಸ್ಲೋ ಆಗಿ ಡೇಟಾ ಏನು ಬರುತ್ತಲ್ಲ ಅದನ್ನೇನು ವೆಯ್ಟ್ ಮಾಡಲ್ಲ, ಆವಾಗಲೇ ಬೇಗನೆ ಇದು ಪ್ರೊಸೆಸರ್ನ ಸ್ಟಾರ್ಟ್ ಮಾಡಿಬಿಡುತ್ತೆ. ಆರ್ಮ್ ಹ್ಯಾಸ್ 2 ಫಾರ್ಮ್ ಆಫ್ ಕ್ಯಾಚು, 2 ಇರುತ್ತೆ. ಫಸ್ಟ್ ಈಸ್ ಫೌಂಡ್ ಅಟ್ಯಾಚ್ ಟು ವ್ಯಾನ್ ನ್ಯೂಮನ್ ಸ್ಟೈಲು. ಮೊದಲನೇದು ಇದೇನಿದೆಯಲ್ಲ ಅದು ವ್ಯಾನ್ ನ್ಯೂಮನ್ ಸ್ಟೈಲು ವಿಚ್ ಕಂಬೈನ್ ದಿ ಬೋತ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಇನ್ ಎ ಸಿಂಗಲ್ ಯೂನಿಫೈಡ್ ಕ್ಯಾಚು. ಇದೇನಿದೆಯಲ್ಲ ಬೋತ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ನ ಸಿಂಗಲ್ ಯೂನಿಫೈಡ್ ಕ್ಯಾಚಲ್ಲಿ ಇರುತ್ತೆ. ಇದೇನಿದೆಯಲ್ಲ ಇದು ಸಿಂಪ್ಲಿಫೈಡ್ ಆರ್ವರ್ಕ್ ಆರ್ಕಿಟೆಕ್ಚರ್ ವಿತ್ ದಿ TCM. ಇದೇನಾದರೂ ಅವರು ಟೈಟ್ಲಿ ಕಪಲ್ಡು ಮತ್ತು ಅದರಲ್ಲಿ 2 ಥರ ಬರೀರಿ ಅಂತ ಅಂದರೆ ಇದನ್ನು ಬರೀಬೇಕು ಮೊದಲು ನೀವು. 2 ಡಯಾಗ್ರಾಮ್ ಇದೆ, 2 ಡಯಾಗ್ರಾಮ್ ಬರೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದ. ದಿ ಸೆಕೆಂಡ್ ಫಾರ್ಮ್, ಮೊದಲನೇದು ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಆಗಿದೆ. ಇದು ಸಿಂಪ್ಲಿಫೈಡ್ ಹಾರ್ವರ್ ಆರ್ಕಿಟೆಕ್ಚರು. ಈ ಹಾರ್ವರ್ ಆರ್ಕಿಟೆಕ್ಚರ್ ಅಂತ ಅಂದರೆ ಅಟ್ಯಾಚ್ಡ್ ಹಾರ್ವರ್ ಸ್ಟೈಲ್ ಕೋರ್ ಹ್ಯಾಸ್ ಸಪರೇಟ್ ಇದಕ್ಕೆ ಸಪರೇಟ್ ಕ್ಯಾಚ್ ಇರುತ್ತೆ ನೋಡಿ, ಸಪರೇಟ್ ಕ್ಯಾಚ್ ಇರುತ್ತೆ. ಮತ್ತು ಸಪರೇಟ್ ಕ್ಯಾಚ್ ಫಾರ್ ಯಾವ್ಯಾವುದಕ್ಕೆ, ಡೇಟಾ ಇನ್ಸ್ಟ್ರಕ್ಷನಿಗೆ ಸಪ್ರೇಟ್ ಕ್ಯಾಚ್ ಇದೆ ನೋಡಿ, ಇಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನಿಗೆ ಸಪ್ರೇಟ್ ಕ್ಯಾಚ್ ಇದೆ. ಬಟ್ ಇದರಲ್ಲಿ ಯೂನಿಫೈಡ್ ಕ್ಯಾಚು, ಎರಡಕ್ಕೂ ಡೇಟಾ ಮತ್ತು ಇನ್ಸ್ಟ್ರಕ್ಷನಿಗೆ ಯೂನಿಫೈಡ್ ಕ್ಯಾಚು. ಇದಕ್ಕೆ ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಅಂತ ಕರೆದ್ರೆ, ಇದಕ್ಕೆ ಹಾರ್ವರ್ ಆರ್ಕಿಟೆಕ್ಚರ್ ಅಂತ ಕರೆದ್ವಿ. TCM ಅಂತಂದರೆ ಟೈಟ್ಲಿ ಕಪಲ್ಡ್ ಮೆಮೊರಿನಲ್ಲಿ 2 ಟೈಪ್ಸ್ ಇದೆ. ಮೊದಲನೇದು ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರು ಮತ್ತು ಹಾರ್ವರ್ ಆರ್ಕಿಟೆಕ್ಚರ್. ಅಂದರೆ ವ್ಯಾನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ ಇನ್ಸ್ಟ್ರಕ್ಷನ್ ಮತ್ತು ಡೇಟಾಗೆ ಸಿಂಗಲ್ ಯೂನಿಫೈಡ್ ಕ್ಯಾಚ್ ಇರುತ್ತೆ, ಇದರಲ್ಲಿ ಸಪ್ರೇಟ್ ಯೂನಿಫೈಡ್ ಕ್ಯಾಚ್ ಇರುತ್ತೆ. ಇದೇ ಡಿಫ್ರೆನ್ಸು, ಇದನ್ನೇ ನೀಟಾಗಿ ಬರೆದ್ಬಿಡ್ರಿ. ಈಸ್ ಅ ಫಾಸ್ಟ್ SRAMನ ಲೊಕೇಟೆಡ್ ಕ್ಲೋಸ್ ಟು ದಿ ಕೋರಲ್ಲಿ ಇರುತ್ತೆ. ಇನ್ ರಿಯಲ್ ಟೈಮ್ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಕೋಡ್ ಎಕ್ಸಿಕ್ಯೂಷನ್ ಈಸ್ ಡಿಟರ್ಮಿನಿಸ್ಟಿಕ್ ಈಸ್ ದಿ ಟೈಮ್ ಟೇಕನ್. ಲೋಡಿಂಗ್ ಆ್ಯಂಡ್ ಸ್ಟೋರಿಂಗ್ ಇನ್ಸ್ಟ್ರಕ್ಷನ್ ಆರ್ ಡೇಟಾ ಮಸ್ಟ್ ಬಿ ಪ್ರಿಡಿಕ್ಟೇಬಲ್ಲು. ಲೋಡಿಂಗು ಮತ್ತು ಸ್ಟೋರಿಂಗ್ ಇನ್ಸ್ಟ್ರಕ್ಷನ್ ಏನಿರುತ್ತಲ್ಲ ಇದು ಪ್ರಿಡಿಕ್ಟೇಬಲ್ ಆಗಿರಬೇಕು. ಇಫ್ ಈಸ್ ಅಚೀವ್ಡ್ ಬೈ ಯೂಸಿಂಗ್ ದಿ ಫಾರ್ಮ್ ಆಫ್ ಮೆಮೊರಿ ಈಸ್ ಕಾಲ್ಡ್. ಇದನ್ನು ನಾವು ಅಚೀವ್ ಮಾಡೋದನ್ನೇ ಟೈಟ್ಲಿ ಕಪಲ್ಡ್ ಮೆಮೊರಿ ಅಂತ ಕರಿತೀವಿ. ಬೈ ಕಂಬೈನಿಂಗ್ ಬೋತ್ ಟೆಕ್ನಾಲಜಿ ಆನ್ ಪ್ರೊಸೆಸರ್ ಕ್ಯಾನ್ ಹ್ಯಾವ್ ಬೋತ್ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಿಡಿಕ್ಟಬಲ್ ರಿಯಲ್ ಟೈಮ್ ರೆಸ್ಪಾನ್ಸ್. ಇಷ್ಟು ಬರೆದ್ರೆ ನಿಮಗೆ ಕ್ಯಾಚ್ ಆ್ಯಂಡ್ ಟೈಟ್ಲಿ ಕಪಲ್ಡ್ ಮೆಮೊರಿದು ಮುಗಿಯುತ್ತೆ.
ನೆಕ್ಸ್ಟ್ ಯಾವುದು ಅಂದರೆ ಮೆಮೊರಿ ಮ್ಯಾನೇಜ್ಮೆಂಟು. ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಎಂಬೆಡೆಡ್ ಸಿಸ್ಟಮ್ ಹ್ಯಾವ್ ಮಲ್ಟಿಪಲ್ ಮೆಮೊರಿ ಡಿವೈಸ್, ಸೊ ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ದಿ ಮೆಥಡ್ ಎಲ್ಪ್ ಟು ಆರ್ಗನೈಸ್ ದಿ ಡಿವೈಸ್. ಎಂಬೆಡೆಡ್ ಸಿಸ್ಟಮಲ್ಲಿ ಮಲ್ಟಿಪಲ್ ಮೆಮೊರಿ ಡಿವೈಸ್ ಇರುತ್ತೆ, ಅದಕ್ಕೆ ಇದಕ್ಕೆ ಒಂದು ಮೆಥಡ್ ಬೇಕೇ ಬೇಕು ಟು ಹೆಲ್ಪ್ ಟು ಆರ್ಗನೈಸ್ ದಿ ಡಿವೈಸ್ ಆ್ಯಂಡ್ ಆಕ್ಸೆಸ್ ದಿ ಹಾರ್ಡ್ವೇರು. ದಿಸ್ ಈಸ್ ಅಚೀವ್ಡ್ ವಿತ್ ದಿ ಅಸಿಸ್ಟೆಂಟ್ ಆಫ್ ಮೆಮೊರಿ ಮ್ಯಾನೇಜ್ಮೆಂಟ್ ಹಾರ್ಡ್ವೇರು. ಇದನ್ನು ಹೆಂಗೆ ಅಚೀವ್ ಮಾಡ್ತೀವಿ ಅಂದರೆ ಮೆಮೊರಿ ಮ್ಯಾನೇಜ್ಮೆಂಟ್ ಹಾರ್ಡ್ವೇರ್ನ ಅಸಿಸ್ಟೆನ್ಸ್ ತೊಗೊಂಡು. ಆರ್ಮ್ ಕೋರ್ ಹ್ಯಾವ್ 3 ಡಿಫ್ರೆಂಟ್ ಟೈಪ್ ಆಫ್ ಮೆಮೊರಿ. 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಮ್ಯಾನೇಜ್ಮೆಂಟ್ ಇದೆ. ನೋ ಎಕ್ಸ್ಟೆನ್ಷನ್ ಪ್ರೊವೈಡ್ ನೋ ಪ್ರೊಟೆಕ್ಷನ್ನು. ನೋ ಎಕ್ಸ್ಟೆನ್ಷನ್ ಏನೂ ಇಲ್ಲ ಅಂದರೆ ಏನೂ ಪ್ರೊಟೆಕ್ಷನ್ ಇರಲ್ಲ. ಆ ಮೆಮೊರಿ ಪ್ರೊಟೆಕ್ಷನ್ ಯೂನಿಟ್ MPV ಏನಿದೆಯಲ್ಲ ಪ್ರೊವೈಡ್ ದ ಲಿಮಿಟೆಡ್ ಪ್ರೊಟೆಕ್ಷನ್ನು. ಆ ಮೆಮೊರಿ ಮ್ಯಾನೇಜ್ಮೆಂಟ್ ಯೂನಿಟ್ MMU ಪ್ರೊವೈಡ್ ಫುಲ್ ಪ್ರೊಟೆಕ್ಷನ್ನು. MMU ಏನಿದೆಯಲ್ಲ ಅದು ಪ್ರೊವೈಡ್ ಫುಲ್ ಪ್ರೊಟೆಕ್ಷನ್ ಕೊಡುತ್ತೆ. Non-protecting memory is fixed and provide very little flexibility and normally used for small simple embedded system that require no protection. Non-protected memoryನ ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಇದಕ್ಕೆ ಸಿಂಪಲ್ ಎಂಬೆಡೆಡ್ ಸಿಸ್ಟಮ್ಮು ಯಾವುದು ಪ್ರೊಟೆಕ್ಷನ್ ಬೇಡವಲ್ಲ ಅವರು ಯೂಸ್ ಮಾಡ್ತಾರೆ. MPV ಆ್ಯಸ್ ಸಿಂಪಲ್ ಸಿಸ್ಟಮ್ ವಿತ್ ಅ ಲಿಮಿಟೆಡ್ ನಂಬರ್ ಆಫ್ ಮೆಮೊರಿ ರಿಜಿಸ್ಟರು. MPV ಏನಿದೆಯಲ್ಲ ಲಿಮಿಟೆಡ್ ನಂಬರ್ ಆಫ್ ಮೆಮೊರಿ ರಿಜಿಸ್ಟರ್ಸ್ ಆ್ಯಂಡ್ ಕಂಟ್ರೋಲ್ಡ್ ವಿತ್ ಅ ಸೆಟ್ ಆಫ್ ಸ್ಪೆಸಿಫಿಕ್ ಕೋಪ್ರೊಸೆಸರ್ ರಿಜಿಸ್ಟರ್ ಇರುತ್ತೆ. MMU ಆರ್ ದಿ ಮೋಸ್ಟ್ ಕಂಪ್ರೆಸಿವ್ ಮೆಮೊರಿ ಆಗಿದೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾರ್ಡ್ವೇರ್ ಅವೈಲಬಲ್ ಆನ್ ದಿ ARM. ದಿ MMU ಯೂಸಸ್ a set of translation tables to provide a fine-grained control over a memory. These tables are stored in main memory and provides a virtual to physical address may as well access permissions. Okay na? Co-processor can be attached to the ARM processor that extends a processing features. ಪ್ರೊಸೆಸಿಂಗ್ ಫೀಚರ್ನ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರೊಸೆಸರ್ ಆಗಿದೆ. ಆಫ್ ದಿ ಕೋರ್ ಬೈ ಎಕ್ಸ್ಟೆಂಡಿಂಗ್ ದಿ ಇನ್ಸ್ಟ್ರಕ್ಷನ್ ಸೆಟ್ ಆರ್ ಪ್ರೊವೈಡಿಂಗ್ ದಿ ಕಾನ್ಫಿಗರೇಷನ್ ರಿಜಿಸ್ಟರ್. ದೀಸ್ ಪ್ರೊಸೆಸರ್ ಕ್ಯಾನ್ ಬಿ ಆಕ್ಸೆಸ್ಡ್ ಥ್ರೂ ದಿ ಗ್ರೂಪ್ ಆಫ್ dedicated load and store type interface and coprocessor 15. Example ಯಾವುದು ಅಂದರೆ coprocessor 15 and the ARM processor uses the coprocessor 15 register to control the cache, TCM and memory management. ಓಕೆ, ಇಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡು ಹೋದರೆ ಫಸ್ಟ್ ಮಾಡ್ಯೂಲ್ನ ಆರಾಮಾಗಿ ನೀವು ಬರಿಬೋದು. 20 ಮಾರ್ಕ್ಸು ನಿಮಗೆ ಬರುತ್ತೆ. ನೆಕ್ಸ್ಟು ನಿಮಗೇನಾದರೂ ನೋಟ್ಸ್ ಏನಾದರೂ ಬೇಕು ಅಂತ ಅಂದರೆ ವಿದ್ಯಾಹಾರಿ ವೆಬ್ಸೈಟಲ್ಲಿ ಇರುತ್ತೆ, ನೀವು ಹೋಗಿ ಬೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.